ಈ ವರ್ಷದ ಹಾಗೆ ಈ ಸರಿ ನಾವು ತುಂಬಾ ಅದ್ದೂರಿಯಾಗಿ ಇಲ್ಲಿ ದಸರಾ ಕಾರ್ಯಕ್ರಮವನ್ನು ನಡೆಸ್ತೀವಿ. ಜಾನಪದ ನೃತ್ಯ, ರಂಗೋಲಿ ಸ್ಪರ್ಧೆ, ಬೊಂಬೆ ಆಟ ಹೀಗೆಲ್ಲ ನಮ್ಮ ಕರ್ನಾಟಕದ ಸಂಸ್ಕೃತ ಮತ್ತು ಕಲಾವಿದರು ಬಂದು ಇಲ್ಲಿ ಪ್ರದರ್ಶಿಸ್ತಾರೆ. ಎಲ್ಲ ಎಲ್ರಿಗೂ ಸಾರ್ವಜನಿಕರಿಗೂ ಎಲ್ರಿಗೂ ಬಂದು ಮಾಡಬಹುದು. ಇವತ್ತಿಂದ 29 29ನೇ ತಾರೀಕುವರೆಗೆ ಎವ್ರಿ ಡೇ ನಡೀತಾ ಇರುತ್ತೆ. ಮತ್ತೆ ಯಾವೆಲ್ಲ ಕಾರ್ಯಕ್ರಮಗಳನ್ನ? ಯಕ್ಷಗಾನ, ಬೊಂಬೆ ಆಟ, ಆಮೇಲೆ ಡೊಳ್ಳು ಕುಣಿತ ಇರಬೇಕು, ವಿವಿಧ ಕಾರ್ಯಕ್ರಮಗಳು ಎಲ್ಲ ನಮ್ಮ ಕರ್ನಾಟಕದ ಕಲಾ ಪ್ರತಿನಿಧಿಗಳು ಬಂದು ಇಲ್ಲಿ ಮಾಡ್ತಾರೆ. ಒಂದು ಪ್ರದರ್ಶನಕ್ಕೆ, ಯಾಕಂದ್ರೆ ಇದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇಲ್ಲಿ ಎಲ್ಲರೂ ಬರ್ತಾರೆ, ಭಾರತದ ಎಲ್ಲ ಕಡೆಯಿಂದ ಬರ್ತಾರೆ, ವಿಶ್ವದ ಎಲ್ಲ ಕಡೆಯಿಂದ ಬರ್ತಾರೆ. ಅವರಿಗೆಲ್ಲ ಪ್ರತಿ ವರ್ಷ ನಾವು ನೋಡ್ತೀವಿ, ಒಂದಷ್ಟು ಪ್ಯಾಸೆಂಜರ್ ಬಂದು ಇಲ್ಲಿ ನಿಂತ್ಕೊಂಡು ನೋಡ್ತಾ ಎಂಜಾಯ್ ಮಾಡ್ತಾರೆ. ಕರ್ನಾಟಕದ ಕಲೆ ಎಲ್ಲ ನೋಡಿ ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ಹಾಗೆ ಈ ವರ್ಷನೂ ನಾವು ಮಾಡ್ತೀವಿ. ಪ್ರತಿದಿನ ನಮ್ಮವರು ಎಲ್ಲ ಬರ್ತಾರೆ. ಒಂದು ಎಲ್ರಿಗೂ ಒಕ್ಕೂಟಾಗಿ ಒಂದು ನಮ್ ರಾಜ್ಯದ ಒಂದು ಹೆಮ್ಮೆಯ ವಿಷಯನೆಲ್ಲ ಇಲ್ಲಿ ತೋರ್ಸಕ್ಕೆ ನಾವು. ಸರಿ, ಈ ಒಂದು ಕಾರ್ಯಕ್ರಮಗಳಿಗೆ ಹೊರಗಡೆ ಇರ್ತಕ್ಕಂಥ ಪಬ್ಲಿಕ್ ಅಲೌ ಇದೆಯಾ? ಎಲ್ರು ಸಾರ್ವಜನಿಕರು, ಏನು ಫೀ ಇಲ್ಲ, ಏನು ಟಿಕೆಟ್ ಇಲ್ಲ, ಏನೂ ಇಲ್ಲ. ಎಲ್ರು ಬಂದು ಇಲ್ಲಿ ನಮ್ ಜೊತೆ ಉತ್ಸಾಹ ಇದೊಂದು ಎಲ್ರು ನೋಡ್ಬೋದು, ಎಲ್ರು ಪಾರ್ಟಿಸಿಪೇಟ್ ಮಾಡಬಹುದು. ಸರ್, ಈಗ ಬೊಂಬೆಗಳನ್ನ ಕುಡಿಸಿದಿರಿ, ಇದೊಂದು ಒಂದು ರೀತಿಯಲ್ಲಿ ನಮ್ಮ ರಾಜ್ಯದ ಸಂಸ್ಕೃತಿ ಪರಂಪರೆಯನ್ನ ವಿದೇಶಗಳಿಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಮಾಡುವಂಥದ್ದು. ಇದ್ರ ಬಗ್ಗೆ ಹೇಳೋದಾದ್ರೆ? ಸೊ ಇದು ಪ್ರತಿ ವರ್ಷ ಮಾಡ್ತೀವಿ. ಪ್ರತಿ ವರ್ಷ ಒಂದು ಡಿಫರೆಂಟ್ ಸ್ಟೈಲ್ ನಲ್ಲಿ ಮಾಡ್ತೀವಿ. ಯಾಕಂದ್ರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಆಗಿ ಮಾಡ್ತಾರೆ. ಇಲ್ಲಿ ನಾರ್ತ್ನವರೆಲ್ಲ ಬರ್ತಾರೆ, ಉತ್ತರ ಭಾರತದವರು ಬಂದವರಿಗೆ ಇದು ಅವರಿಗೆ ಗೊತ್ತಿರಲ್ಲ. ಇದು ನೋಡಿ ಅವರೊಂದು ತುಂಬಾ ಸಂತೋಷ ಪಡ್ತಾರೆ. ನೀವು ಇವಾಗ ಕಲ್ಕತ್ತಾದಲ್ಲಿ, ಬೆಂಗಾಲ್ನಲ್ಲಿ ಅವ್ರದ್ದೊಂದು ರೀತಿ ಪಂಡಾಲ ಹಾಕಿ ದುರ್ಗಾ ಪ್ರತಿಮೆ ಇಟ್ಟು ಮಾಡ್ತಾರೆ. ನಮ್ಮ ಊರಲ್ಲಿ ಹೀಗೆ ಮಾಡಿ ನಾವು ಉತ್ಸಾಹ ಮಾಡಿ ಇದು ಮಾಡ್ತೀವಿ. ಸೊ ಎಲ್ರಿಗೂ ಒಂದು ಇಂಡಿಯಾ ಒಂದು ವಿವಿಧ, ಒಂದು ಯೂನಿಟಿ ಇನ್ ಡೈವರ್ಸಿಟಿ ಹೇಳ್ತಾರಲ್ವಾ, ಅದು ಎಲ್ರಿಗೂ ಗೊತ್ತಿರಬೇಕು. ನಮ್ಮ ಕಂಟ್ರಿ ಜೊತೆಗೆ ಇರ್ಬೇಕಾದ್ರೆ ಮತ್ತೆ ಎಲ್ಲರೂ ಒಬ್ಬರನ್ನೊಬ್ರು ಏನು ಟ್ರೆಡಿಷನ್, ಏನು ಪರಂಪರೆ ಎಲ್ಲ ನೋಡ್ಬೇಕಾದ್ರೆ ಎಲ್ಲರೂ ಹೀಗೇನೆ ಮಾಡಬೇಕು. ಅದಕ್ಕೋಸ್ಕರ ನಾವು ಕರ್ನಾಟಕದ ಮೋಸ್ಟ್ ಇಂಪಾರ್ಟೆಂಟ್ ಏರ್ಪೋರ್ಟ್ ಇಲ್ಲಿ ವಿಮಾನ ನಿಲ್ದಾಣ. ಅದಕ್ಕೋಸ್ಕರ ಇಲ್ಲಿ ಪ್ರತಿ ವರ್ಷ ಎಲ್ಲ ಇಂಪಾರ್ಟೆಂಟ್ ಹಬ್ಬ, ರಾಜ್ಯೋತ್ಸವ ಹಾಗೆಲ್ಲ ಇಲ್ಲಿ ನಡೆಸ್ತಾ ಇರ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.